ವೀಕ್ಷಕರೇ, ವೃಷಭ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ತಿಂಗಳ ಪೂರ್ತಿಯಾಗಿ ನಿಮಗೆ ಲಾಭವೇನಿದೆ, ನಷ್ಟವೇನಿದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಬೇಕು, ಧನ ಪ್ರಾಪ್ತಿ ಯೋಗ ಇದೆಯಾ, ನಿಮಗಿರುವಂತ ಅಡೆತಡೆಗಳಿಗೆ ಶಾಸ್ತ್ರೋಕ್ತ ಪರಿಹಾರಗಳೇನು, ಸುಲಭವಾದ ಪರಿಹಾರಗಳೇನು ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಸಮಗ್ರ ಮಾಹಿತಿಯನ್ನ ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ. 12 ನಿಮಿಷ ಸಮಯ ತೆಗೆದುಕೊಂಡು ನೀವು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫೇಸ್ಬುಕ್ ಅಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ವೃಷಭ ರಾಶಿಯವರ ಜನ್ಮ ನಕ್ಷತ್ರಗಳು ಯಾವುದು ಅಂತಂದ್ರೆ ನೋಡಿ, ಕೃತಿಕಾ ನಕ್ಷತ್ರದ 2, 3 ಮತ್ತು 4ನೇ ಚರಣ, ರೋಹಿಣಿ ನಕ್ಷತ್ರದ 4 ಚರಣಗಳು, ಮೃಗಶಿರ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರ್ತಕ್ಕಂತಹ ವೃಷಭ ರಾಶಿ. ಇಂಥ ವೃಷಭ ರಾಶಿಯವರ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರ್ತಕ್ಕಂಥದ್ದು. ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿದೆ. ಮಕರ ಮತ್ತು ಕುಂಭ ರಾಶಿಗಳು ಮಿತ್ರ ರಾಶಿಗಳು, ಸಿಂಹ, ಧನಸ್ಸು, ಮೀನ ರಾಶಿಗಳು ಶತ್ರು ರಾಶಿಗಳು. ಇನ್ನು ವೃಷಭ ರಾಶಿಯವರ ತಕ್ಷಣ ದಯೆ, ದಾಕ್ಷಿಣ್ಯ, ನಯ, ವಿನಯ, ಒಂದು ಭಾವನಾತ್ಮಕವಾದಂತಹ ಗುಣ ವೃಷಭ ರಾಶಿಯಲ್ಲಿರುವಂಥದ್ದು. ಬಹಳ ಕರುಣಾಮಯಿ, ಬಹಳ ಪ್ರಾಬ್ಲಮ್ ಯಾರು ಅಂತಂದ್ರೆ ಅವರಿಗೆ ಬಹಳಷ್ಟು ಹೆಚ್ಚಿನ ಒತ್ತನ್ನು ಕೊಡುವಂತಹ ವ್ಯಕ್ತಿಗಳು ಅಂತಂದ್ರೆ ವೃಷಭ ರಾಶಿಯವರು ಅಂತ ಹೇಳಬೇಕು. ಅವರ ವಿಶೇಷವಾದ ಗುಣ ಕೂಡ ಹೌದು. ಈ ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕು, 2, 12, 15, 21, 22 ಹಾಗೂ 23ನೇ ತಾರೀಕು ಲಾಭದಾಯಕವಾದ ಫಲದಾಯಕವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ನವೆಂಬರ್ ತಿಂಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ, ಯಾವುದೇ ಒಂದು ಸವಾಲಿರಲಿ, ಯಾವುದೇ ಒಂದು ಅಡೆತಡೆ ಇರಲಿ, ಎಂಥದ್ದೇ ಕಠಿಣವಾಗಿರತಕ್ಕಂಥ ಸಮಸ್ಯೆ ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ಎದೆಗುಂದಬಾರ್ದು. ಮಾನಸಿಕವಾಗಿ ಮೊದಲು ಗಟ್ಟಿಯಾಗಿರಬೇಕು. ನೋಡಿ, ಆತ್ಮವಿಶ್ವಾಸ ಇಲ್ಲದವರಿಗೆ ಯಾರು ಸಹಾಯ ಮಾಡಲ್ಲ, ಆ ದೇವರು ಕೂಡ ಹೆಲ್ಪ್ ಮಾಡಲ್ಲ. ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿ ಬೇಕು. ಹಾಗಾಗಿ ಮಾನಸಿಕವಾಗಿ ಸದೃಢತೆ ಅನ್ನುವಂಥದ್ದಿರಬೇಕು. ನಾನು ಯಾರು, ಎಲ್ಲಿದ್ದೀನಿ, ಏನು ಮಾಡಬೇಕು, ಏನು ಮಾಡಬಾರ್ದು, ಎಷ್ಟು ಮಾಡಬೇಕು, ಎಷ್ಟು ಮಾಡಬಾರ್ದು, ಯಾವ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಸಂದರ್ಭದಲ್ಲಿ ಸರಿಯಾಗುತ್ತೆ ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಬೇಕು. ಅಂದಾಗ ಮಾತ್ರ ಈ ತಿಂಗಳಲ್ಲಿ ನಿಮಗೆ ಬಹಳಷ್ಟು ಸಮಸ್ಯೆಯಿಂದ ಪಾರಾಗ್ತೀರಿ, ತೊಂದರೆಗಳಿಂದ ಪಾರಾಗ್ತೀರಿ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಇದೊಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ಬೇಕು. ಆಗಿನ ಕೆಲಸ ಆಗ್ಲೇ ಮಾಡಿ ಮುಗಿಸ್ಬಿಡಬೇಕು. ಯಾವುದೂ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಒತ್ತಡವನ್ನ, ಎಷ್ಟೇ ಒತ್ತಡಗಳಿದ್ರೂ ಕೂಡ ಕೆಲಸಕ್ಕೆ ಹೆಚ್ಚಿನ ಸಮಯವನ್ನ ಕೊಡಿ, ಆದ್ಯತೆಯನ್ನ ಕೊಟ್ರೆ ನೀವು ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಫಲವನ್ನ ಪಡಿತೀರಿ. ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರುವಂತ ಬಹುಮುಖ್ಯ ಅಂಶ, ಬೇರೆಯವರ ಸಹಾಯದಿಂದ ಹಣದ ವಿವಾದಗಳು ಸರಿಯಾಗತ್ತೆ. ಯಾವುದೋ ಒಂದು ಪ್ರಾಬ್ಲಮ್ ಇತ್ತು, ಏನೋ ಒಂದು ತೊಂದರೆ ಇತ್ತು, ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ರಿ ಅಂತಂದ್ರೆ ಯಾರೋ ನಿಮ್ಗೆ ಸಹಾಯ ಮಾಡ್ತಾರೆ, ಯಾರೋ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅದು ದೊಡ್ಡ ಮಟ್ಟಿಗೆ ಆಗದೆ ಇದ್ರೂ ಕೂಡ ನೀವಿರುವಂತ ಮಟ್ಟಕ್ಕೆ ಪರವಾಗಿಲ್ಲ ಅನ್ನೋಷ್ಟರ ಮಟ್ಟಿಗೆ, ನಿಮಗೆ ಯೂಸ್ ಆಗುವಂತ ಮಟ್ಟಕ್ಕೆ ಬೇರೆಯವರು ಯಾರೋ ನಿಮ್ಮ ಹಿತೈಷಿಗಳು, ಬಂಧುಗಳು, ಸ್ನೇಹಿತರು, ನೆರೆಹೊರೆಯವರು, ಅಪರಿಚಿತ ವ್ಯಕ್ತಿಗಳು ನಿಮಗೆ ಹೆಲ್ಪ್ ಅನ್ನ ಮಾಡುವಂಥದ್ದು. ಆ ಹೆಲ್ಪ್ ಯಾವ ರೂಪದಲ್ಲಿ ಬೇಕಾದರೂ ಇರ್ಬೋದು. ಆ ಹೆಲ್ಪ್ ನಿಮಗೆ ಅನುಕೂಲಕರವಾದಂತಹ ಫಲವನ್ನ ತಂದು ಕೊಡ್ತಾ ಇರತಕ್ಕಂಥದ್ದು. ಇನ್ನು ಬೇರೆಯವರಿಗೆ ನೀವು ಕೂಡ ಸಮಯವನ್ನ ಕೊಡುವಂಥದ್ದು, ಪರೋಪಕಾರ, ಪರ ಸಹಾಯ ಮಾಡುವಂಥದ್ದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದು, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಕುಟುಂಬದಲ್ಲಿ ಸಾಮರಸ್ಯ ಬರುತ್ತೆ.
ಈ ಈ ಈ ಹಿಂದೆ ಏನಾದರೂ ಕೆಲವೊಂದು ಗೊಂದಲಗಳಾಗಿತ್ತು ಅಥವಾ ಮನಸ್ತಾಪ ಆಗಿತ್ತು, ಸಮಸ್ಯೆ ಆಗಿತ್ತು ಅಂತಂದ್ರೆ ಪರವಾಗಿಲ್ಲ, ಯಾರದೋ ಒಂದು ಮೂಲಕ ಸಮಸ್ಯೆಗಳು ಇತ್ಯರ್ಥ ಆಗ್ತಾ ಹೋಗ್ತದೆ. ಮಾನಸಿಕವಾಗಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ, ಒಬ್ರಿಗೊಬ್ರು ಅನುಕೂಲತೆ ಅನ್ನುವಂಥದ್ದು ಕಂಡು ಬರುವಂತಹ ಸಾಧ್ಯತೆಗಳು ಬಂಧು ಬಾಂಧವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಶೇಷವಾಗಿ ಗೃಹಿಣಿಯರು ಮಾಡ್ತಕ್ಕಂಥ ಚಿಕ್ಕ ವ್ಯಾಪಾರ ಅಥವಾ ಸಣ್ಣ ಸಣ್ಣ ಕೆಲಸ, ಪಾರ್ಟ್ ಟೈಮ್ ಕೆಲಸ, ಇಂಥದ್ರಲ್ಲಿ ಬಹಳಷ್ಟು ಅನುಕೂಲಕರವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೆಲವೊಂದು ಜನರಿಗೆ ಮದುವೆ ಬಗ್ಗೆ ಏನಾದರೂ ಚಿಂತೆ ಮಾಡ್ತಾ ಇದ್ರೆ ವಿವಾಹದ ಯೋಗಗಳು ಕಂಡು ಬರುವಂಥದ್ದು, ವಿವಾಹದ ಏನೋ ಒಂದು ಮಾತುಕತೆಗಳು ಅಥವಾ ಪ್ರೋಸೆಸ್ಗಳು ನಡೀತಾ ಇರ್ತದೆ. ಆಗುತ್ತೋ ಆಗಲ್ವೋ ಸೆಕೆಂಡ್ರಿ, ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಆ ನಿಟ್ಟಿನಲ್ಲಿ ಏನೋ ಒಂದು ಪ್ರೋಸೆಸ್ಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ವಾಹನ ಚಾಲನೆ ಮಾಡುವಂತಹ ಸಂದರ್ಭಗಳಲ್ಲಿ ನೀವೇನಾದರೂ ಡ್ರೈವರ್ ಆಗಿದ್ರೆ ಅಥವಾ ವಾಹನ ಚಾಲನೆ ಮಾಡ್ತಾ ಇದ್ದೀರಿ ಅಂತಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಕೆಲಸಗಳಲ್ಲಿ ಅನ್ನುವಂಥದ್ದು ಗಮನಕ್ಕಿರಲಿ. ವಿದ್ಯಾರ್ಥಿಗಳು ಆತ್ಮಸ್ಥೈರ್ಯ ಬೆಳೆಸಿಕೊಂಡಲ್ಲಿ ಬಹಳಷ್ಟು ಉತ್ತಮವಾದಂತಹ ಸಾಧನೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಒಳ್ಳೆಯ ಒಂದು ಅವಕಾಶಗಳು ಅವರಿಗೆ ಸಿಗುತ್ತೆ. ಒಳ್ಳೆಯ ಒಂದು ಕೆಲಸಗಳು ಆಗಿರ್ಬೋದು ಅಥವಾ ಎಕ್ಸಾಮ್ಸ್ಗಳಲ್ಲಿ ಒಳ್ಳೆಯ ರಿಸಲ್ಟ್ ಆಗಿರ್ಬೋದು, ಗುರುಗಳ ಒಂದು ಪ್ರಶಂಸೆಗಳಿಗೆ ಕಾರಣ ಆಗುವಂತಹ ಸಾಧ್ಯತೆಗಳು ವೃಷಭ ರಾಶಿಯ ವಿದ್ಯಾರ್ಥಿಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ನಿಮ್ಮ ಪತ್ನಿ ಕಡೆಯಿಂದನೋ ಅಥವಾ ನಿಮ್ಮ ಪತಿ ಕಡೆಯಿಂದನೋ ಯಾವುದೋ ಒಂದು ಹಿರಿಯರಿಂದ ಆಸ್ತಿ ಅಥವಾ ಏನೋ ಒಂದು ಧನ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಲಾಭಗಳು ಕೂಡ ಕಂಡು ಬರುತ್ತೆ ಕೆಲವೊಂದು ಜನರಿಗೆ. ಇನ್ನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಕೃಷಿಕರು ಒಳ್ಳೆಯ ಆದಾಯಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ನೀವು ಯಾವುದೇ ಥರದ ವ್ಯಾಪಾರ ಮಾಡಿ, ದೊಡ್ಡ ಉದ್ಯಮಿಗಳೇ ಆಗಿರಿ, ಚಿಕ್ಕ ಪುಟ್ಟ ವ್ಯಾಪಾರ ಮಾಡಿರಿ, ಅಥವಾ ನೀವು ಸರ್ಕಾರಿ ಅಧಿಕಾರಿಗಳೇ ಆಗಿರಿ, ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇರಿ, ನೀವು ಯಾವುದೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರಿ, ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಉದ್ಯೋಗ ಕ್ಷೇತ್ರಗಳಲ್ಲಿ ವೃಷಭ ರಾಶಿಯವರಿಗೆ ನೀವೇನು ದುಡಿದಿರ್ತೀರಲ್ಲ ಆ ದುಡಿದಿದ್ದಕ್ಕೆ ಯೋಗ್ಯವಾಗಿರುವಂತಹ ಫಲ ಮತ್ತು ಬೆಲೆ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ನಿಮ್ಮ ಕೆಲಸ ಏನು ಬೇಕು ಆ ಕೆಲಸವನ್ನ ಮಾಡ್ತಾ ಹೋಗ್ಬೇಕು. ಎಷ್ಟೇ ಅಡೆತಡೆಗಳಿರಲಿ, ತೊಂದರೆಗಳಿರಲಿ, ನಿಮ್ಮ ಕಾಯಕವನ್ನ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರಿಂದ ನೀವು ಹಣಕಾಸಿನ ದಿಸೆಯಲ್ಲಿ ಅಥವಾ ಅನೇಕ ಸಮಸ್ಯೆಗಳ ದಿಸೆಯಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆಗಳು ಕಂಡು ಬರುತ್ತೆ. ಮತ್ತೆ ನಿರುದ್ಯೋಗಿಗಳಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅದು ಟಿವಿ ಮಾಧ್ಯಮ ಇರ್ಬೋದು, ಚಿತ್ರೋದ್ಯಮ ಇರ್ಬೋದು, ಯೂಟ್ಯೂಬ್ ವಾಹಿನಿ ಇರ್ಬೋದು, ಖಾಸಗಿ ವಾಹಿನಿ, ಯಾವುದೇ ಒಂದು ಕಲಾವಿದರು, ನಿಮ್ಮಲ್ಲಿ ಯಾವುದೇ ಥರದ ಕಲೆ ಇರಲಿ, ಯಾವುದೇ ಥರದ ಕಲೆ ಇರಲಿ, ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುತ್ತೆ. ಸ್ವಲ್ಪ ಏನಾದರೂ ಒಂದು ಡಿಫರೆಂಟ್ ಆಗಿ ಟ್ರೈ ಮಾಡುವಂತಹ ಪ್ರಯತ್ನವನ್ನು ಮಾಡಿ ನಿಮಗೆ ಒಂದು ಒಳ್ಳೆ ಬೆಲೆಗಳು ಅಥವಾ ಒಂದು ಏನೋ ಒಂದು ಪ್ಲಾಟ್ಫಾರ್ಮ್ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಲಾವಿದರಿಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ಆರೋಗ್ಯ ವಿಚಾರದ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಸ್ವಲ್ಪ ಸಾಧ್ಯವಾದರೆ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ ಮಾಡುವಂಥದ್ದು, ಸ್ವಲ್ಪ ಬಾಡಿಯನ್ನು ಫಿಟ್ನೆಸ್ ಆಗಿ ಇಟ್ಕೊಳ್ಳೋದ್ರ ಕಡೆ ಏನು ಬೇಕಾಗಿದೆ ನಿಮ್ಮ ಕಡೆಯಿಂದ ಪ್ರಯತ್ನವನ್ನು ಮಾಡಿ ಸಾಕು. ಅಂಥದ್ದೇನು ದೊಡ್ಡ ಸಮಸ್ಯೆಗಳು ಆರೋಗ್ಯ ದಿಸೆಯಲ್ಲಿ ಕಂಡು ಬರಲ್ಲ. ಈಗ ಇದೆ ನೋಡಿ ಈ ವಿಡಿಯೋದ ಸ್ಪೆಷಲ್ ಏನಂತ ಅಂತಂದ್ರೆ 1ನೇ ತಾರೀಕಿನಿಂದ 15ರವರೆಗೆ ಹೇಗಿದೆ, 15ರಿಂದ 31ರವರೆಗೆ 30ರ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅನ್ನುವಂತಹ ಬಹುಮುಖ್ಯವಾದ ವಿಚಾರ, ಜೊತೆಗೆ ಪರಿಹಾರಗಳನ್ನು ತಿಳಿಸುವಂಥದ್ದು ಬಾಕಿ ಇದೆ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ ಬನ್ನಿ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವೇ ಸುಲಭವಾಗಿ, ಸರಳವಾಗಿ, ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. 80ರಿಂದ 90 ಪುಟ ಅಂತಂದ್ರೆ ಸುಮ್ಮನೆ ಮಾತೇನ್ರಿ, ಅದು ಅದ್ಭುತವಾಗಿರ್ತಕ್ಕಂಥ ಜಾತಕ. ನೀವು ನಂಬಿಕೆ ಇಡಿ, ವಿಶ್ವಾಸ ಇಟ್ಟು ತರಿಸ್ಕೊಳ್ಳಿ. ಯಾಕಂದ್ರೆ JB ಪ್ರೆಡಿಕ್ಷನ್ಸ್ ಬಹಳಷ್ಟು ವಿಶ್ವಾಸಾರ್ಹ ಒಂದು ಸಂಸ್ಥೆ ಆಗಿದೆ. ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ನವೆಂಬರ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಏನೆಲ್ಲ ಒಂದು ಫಲ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ನೋಡಿ, ಮಕ್ಕಳಿಗಾಗಿ
ಯಾವುದೋ ಒಂದು ವೆಹಿಕಲ್ ಅನ್ನ, ದ್ವಿಚಕ್ರನೋ ಅಥವಾ 4 ವೀಲೋ 6 ವೀಲೋ ಯಾವುದೇ ತರದ್ದು ಇರ್ಬೋದು, ಏನೋ ಒಂದು ವೆಹಿಕಲ್ಗಳನ್ನ ಖರೀದಿ ಮಾಡುವಂತ ತಯಾರಿಗಳು ಕೆಲವೊಂದು ಜನರಿಗೆ ಇರುತ್ತೆ. ಮಕ್ಕಳು ದೊಡ್ಡವರಾಗಿದ್ದಾರೆ, ಅವ್ರಿಗೆ ಏನೋ ಒಂದು ಆಸೆಗಳಿದೆ ಅಥವಾ ಏನೋ ಒಂದು ದುಡಿಮೆ ಮಾಡ್ಲಿಕ್ಕಿದೆ ಅನ್ನುವಂಥದ್ದು, ಕಮರ್ಷಿಯಲ್ ಇರ್ಬೋದು ಅಥವಾ ಓನ್ ಆಗಿರ್ಬೋದು, ಏನೋ ಒಂದು ವೆಹಿಕಲ್ಗಳನ್ನ ಖರೀದಿ ಮಾಡುವಂತ ತಯಾರಿಯಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ. ಸಹೋದರರಿಗೆ ನಿಮ್ಮಿಂದ ಧನ ಸಹಾಯ ಆಗುವಂಥದ್ದು. ನೀವು ಸಹೋದರರಷ್ಟೇ ಅಲ್ಲ, ನೀವು ಎಲ್ಲರಿಗೂ ಸಹಾಯ ಮಾಡ್ಬಿಡ್ತೀರಿ. ಯಾಕಂತಂದ್ರೆ ಬಹಳಷ್ಟು ಉದಾಹರಣೆಗಳಿದಾವೆ. ಎಷ್ಟೋ ಸಲ ನಿಮಗಿಲ್ದೇ ಇದ್ರೂ ಪರವಾಗಿಲ್ಲ, ಬೇರೆಯವರಿಗೆ ಕೊಟ್ಟು ಮತ್ತೆ ಅವ್ರ ಕಡೆಯಿಂದ ಒಂದು ಮಾತು ಅನ್ಸ್ಕೊಂಡಿರುವಂಥದ್ದು ಅದು ಎಷ್ಟೋ ಉದಾಹರಣೆಗಳಿದಾವೆ. ಯಾಕಂತಂದ್ರೆ ನೀವು ಯಾರಿಗೋ ಪ್ರಾಬ್ಲಮ್ ಇದ್ರೆ ಮಮ್ಮಲ್ಲ ಮರಗ್ ಬಿಡ್ತೀರಿ, ಅವ್ರ ಸಮಸ್ಯೆಗೆ ಬೇಗನೆ ನೀವು ರೆಸ್ಪಾನ್ಸ್ ಮಾಡ್ತೀರಿ. ಈ ರೀತಿಯಾದಂತಹದ್ದು ನಿಮ್ಮ ಮೊದಲಿಂದನೂ ಬಂದಿರುವಂತಹ ಒಂದು ಗುಣ. ವ್ಯಾಪಾರದಲ್ಲಿ ನಿರೀಕ್ಷೆಗೂ ಮೀರಿ ನಿಮಗೆ ಪ್ರಯೋಜನಗಳು ಸಿಗುತ್ತೆ, ಅದ್ಭುತವಾಗಿರ್ತಕ್ಕಂಥ ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ಪ್ರೇಮಿಗಳಲ್ಲಿ ಮನ ಬಹಳ ಉಲ್ಲಾಸವಾಗಿರುತ್ತೆ. ಪತಿ ಪತ್ನಿಗಳಲ್ಲಿ ಬಹಳ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳಲ್ಲಿ ತುಂಬಾ ಹೊಂದಾಣಿಕೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ತಂದೆಗೆ ಆಧ್ಯಾತ್ಮದ ಮತ್ತು ವೈರಾಗ್ಯದಲ್ಲಿ ಬಹಳ ಅಧಿಕವಾಗಿರತಕ್ಕಂಥ ಆಸಕ್ತಿಯನ್ನು ಬೆಳೆಸ್ಕೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಸಂತೋಷದ ಶುಭ ಸುದ್ದಿಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ. ಮಾನಸಿಕವಾಗಿ ನೆಮ್ಮದಿಗಳು ಉಲ್ಬಣ ಆಗುವಂತಹ ಸಾಧ್ಯತೆಗಳಿದೆ. ಆಕಸ್ಮಿಕವಾದ ಧನ ಲಾಭ ಇದೆ. ಬಹಳ ಅದ್ಭುತವಾದ ಫಲ ಇದಂತೂ ತುಂಬಾ ಚೆನ್ನಾಗಿದೆ. ಸೋದರ ಮಾವಂದರಿಂದ ಧನ ಸಹಾಯಗಳಾಗುವಂಥದ್ದು, ವೈಭೋಗದ ವಸ್ತುಗಳನ್ನ ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ನೋಡಿ, ನಿಮ್ಮ ಹಣಕಾಸಿನ ಒಂದು ಪರಿಸ್ಥಿತಿಯನ್ನ ನೋಡ್ಕೊಂಡು ಖರೀದಿ ಮಾಡಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಹಣಕಾಸಿನ ಸ್ಥಿತಿ ಸಾಲಾಗಿಲ್ಲ ಮಾಡ್ಕೊಂಡು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಇರುವಂತದ್ರಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ ಮಾಡ್ಕೊಳ್ಳಿ, ಖುಷಿಯಾಗಿರಿ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ 16ನೇ ತಾರೀಕಿನಿಂದ 30ನೇ ತಾರೀಕಿನವರೆಗಿನ ಫಲವನ್ನ ನೋಡೋದಾದ್ರೆ, ನೋಡಿ, ಯಾವುದೋ ಒಂದು ಗುಪ್ತ ವಿದ್ಯೆಯಲ್ಲಿ ನಿಮಗೆ ಬಹಳ ಆಸಕ್ತಿಯನ್ನ ಕಂಡು ಬರುವಂಥದ್ದು. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆ ಫಲ ಇದೆ. ನೋಡಿ, ಇದು ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಕ್ಷಣಗಳು, ಅವಕಾಶಗಳು ತುಂಬಾ ಚೆನ್ನಾಗಿದೆ. ಇದನ್ನು ಉಪಯೋಗ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ. ಬಹಳಷ್ಟು ಜನ ಚಿನ್ನ ಖರೀದಿ ಮಾಡುವಂಥದ್ದು, ಒಳ್ಳೆ ಒಳ್ಳೆ ಬಟ್ಟೆ, ಒಳ್ಳೆ ವೈಭವದ ವಸ್ತುಗಳು ಖರೀದಿ ಮಾಡ್ತೀರಿ. ಇಲ್ಲಿ ಕೂಡ ವ್ಯಾಪಾರದಲ್ಲಿ ಲಾಭದ ಜೊತೆಗೆ ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಆರ್ಥಿಕವಾಗಿಯೂ ಬಹಳ ಚೇತರಿಕೆಗಳು ನಿಮಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅಧಿಕಾರಿಗಳಿಂದ ಶುಭ ಸುದ್ದಿಗಳು, ಮೇಲಧಿಕಾರಿಗಳಿಂದ ಶುಭ ಸುದ್ದಿಗಳು, ಒಳ್ಳೆ ಪ್ರಶಂಸೆಗಳಿಗೂ ಕಾರಣ ಆಗ್ತೀರಿ. ಉದ್ಯೋಗದಲ್ಲಿ ಒಳ್ಳೆ ಸ್ಥಾನಮಾನಗಳು, ನೀವು ರಾಜಕಾರಣದಲ್ಲಿದ್ರೆ ಅಥವಾ ಯಾವುದೇ ಸಂಘ ಸಂಸ್ಥೆಗಳಲ್ಲಿದ್ರೆ ಅಥವಾ ಯಾವುದೇ ಒಂದು ಮುಖ್ಯವಾಗಿರ್ತಕ್ಕಂಥ ವಾಹಿನಿಯಲ್ಲಿದ್ರೆ ನಿಮಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ತಂದೆ ಅಥವಾ ಹಿರಿಯರ ಹಣಕಾಸಿನ ಸಹಾಯ ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಅದ್ಭುತವಾದಂತಹ ಫಲ ಇದೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅದ್ಭುತವಾಗಿರತಕ್ಕಂತಹ ಫಲಗಳಿದೆ. ಹಣಕಾಸಿನಿಂದ, ಆರೋಗ್ಯದಿಂದ, ಕೆಲಸದಿಂದ, ಜನಗಳಿಂದ ಒಳ್ಳೆ ರೀತಿಯಲ್ಲಿ ನಿಮಗೆ ಅನುಕೂಲತೆ ಇದೆ. ಆದ್ರೆ ಅದನ್ನ ಉತ್ತಮ ರೀತಿಯಲ್ಲಿ ನೀವು ಬಳಸ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡ್ಕೋಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಕೆಲವೊಂದು ಪ್ರಾರಂಭದಲ್ಲಿ ನಿಮಗೆ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ, ಮತ್ತೆ ಯಾವ್ಯಾವ ವಿಚಾರದಲ್ಲಿ ನೀವು ಒಳ್ಳೆ ಫಲಗಳು ಸಿಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಮಾಹಿತಿ ತಿಳಿಸಿದ್ದೀನಿ. ಆದ್ರೆ ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಬೇಕಲ್ವಾ? ಆ ತಿಳಿಸೋದ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ನೋಡಿ, ವಿಡಿಯೋದ ಕೆಳಗಡೆ ಹೋಗಿ ಅಲ್ಲಿ ಮೋರ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಈ ನವೆಂಬರ್ ತಿಂಗಳ 12 ರಾಶಿಯವರ ಫಲಗಳು ಸಿಗ್ತದೆ. 27 ನಕ್ಷತ್ರದವರ ಗುಣ ಸ್ವಭಾವಗಳು ಸಿಗುತ್ತೆ. 12 ರಾಶಿಯವರ ಸ್ತ್ರೀಯರ ಮತ್ತು ಪುರುಷರ ಗುಣ ಸ್ವಭಾವಗಳ ಬಗ್ಗೆ ಮಾಹಿತಿಗಳು ನಿಮಗೆ ವಿಡಿಯೋಗಳು ಸಿಗ್ತದೆ, ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಅದ್ಭುತವಾಗಿರ್ತಕ್ಕಂತಹ ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ನೋಡ್ಬಿಡೋಣ. ವೃಷಭ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ನೋಡಿ, ಸಾಧ್ಯವಾದ್ರೆ ರವಿ ಶಾಂತಿಯನ್ನ ಮಾಡಿ, ನಾಗಪ್ಪನ ದೇಗುಲಕ್ಕೆ ನೆರಳಿನ ವ್ಯವಸ್ಥೆಯನ್ನ ಮಾಡಿ. ಯಾವುದಾದ್ರೂ ನಾಗಪ್ಪನ ದೇವಸ್ಥಾನಗಳು ಸ್ವಲ್ಪ ಬಿಸಿಲಲ್ಲಿದೆ ಅಂತಂದ್ರೆ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ ನೆರಳನ್ನ ಮಾಡಿಕೊಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ, ಮನೆಯಲ್ಲಿ ಎಳ್ಳಿನ ದೀಪವನ್ನು ಹಚ್ಚತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ, ನಿಮಗೆ ಅದ್ಭುತವಾದಂತಹ ಫಲ ಸಿಗುತ್ತೆ. ಜೊತೆಗೆ ಶ್ರೀ ನರಸಿಂಹ ಸ್ವಾಮಿ ಆರಾಧನೆಯನ್ನ ಮಾಡಿಕೊಳ್ಳಿ, ಸ್ಕಂದ ಸ್ವಾಮಿಯ ಉಪಾಸನೆಯನ್ನ ಮಾಡಿಕೊಳ್ಳಿ, ನಿಮಗೆ ಅದ್ಭುತವಾಗಿರತಕ್ಕಂಥ ಫಲಗಳು ಸಿಗುತ್ತೆ. ಇವು ಎಲ್ಲವೂ ಮಾಡಲಿಕ್ಕೆ ಆಗ್ಲಿಲ್ಲ ಅಂತಂದ್ರೂ ಕೂಡ ಅದರಲ್ಲಿ 1-2 ಶ್ರದ್ಧೆ ಭಕ್ತಿಯಿಂದ ಮಾಡಿ.
ಆವಾಗ ನಿಮಗೆ ಅದ್ಭುತವಾದಂಥ ಫಲಗಳು ಸಿಗುತ್ತೆ. ನಿಮ್ಮ ಕಾಯಕ, ನಿಮ್ಮ ಕೆಲಸವನ್ನು ಪ್ರೀತಿಸಿ, ಖಂಡಿತ ನಿಮಗೆ ಶುಭ ಫಲಗಳು ಸಿಗ್ತವೆ. ಒಳ್ಳೆಯದಾಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.